ಎಲ್ಲೆಡೆ ಕೂಡ ಊರಿನ ಅಭಿವೃದ್ಧಿಗೆ ಚೆನ್ನಮ್ಮ ನೀಡಿದ ಕೊಡುಗೆ ಅಪಾರವಾಗಿದ್ದಾವೆ. ಸುಸಜ್ಜಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಪಶು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಕಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದ ಚೆನ್ನಮ್ಮ ಭಕ್ತಿಯ ಸಂಕೇತವಾಗಿ ಗ್ರಾಮದಲ್ಲಿ 3 ಭವ್ಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಕೈಯಾರೆ ಅಡುಗೆ ಮಾಡಿ ಬಡಿಸುತ್ತಿದ್ದ ಅನ್ನಪೂರ್ಣೇಶ್ವರಿ ಚೆನ್ನಮ್ಮ ಅವರು. ಎಷ್ಟೇ ಅಂತಸ್ತು ಇದ್ದರೂ ಕಿಂಚಿತ್ತೂ ಅಹಂಕಾರವಿರಲಿಲ್ಲ. ತಾವೇ ಅಡುಗೆ ಮಾಡಿ ಕೈಯಾರೆ ಬಡಿಸುತ್ತಿದ್ದ ಚೆನ್ನಮ್ಮ ಹಬ್ಬ ಹರಿದಿನ ಬಂದಾಗ ಬಡಬಗ್ಗರಿಗೆ ಹಣ ನೀಡಿ ಸಹಾಯ ಮಾಡ್ತಿದ್ರು. ಚೆನ್ನಾಂಬಿಕಾ ದೇವಿಯ ಮೊದಲ ಪೂಜೆ ಇವರಿಗೆ ಮೀಸಲಾಗಿರ್ತಿತ್ತು. ಚೆನ್ನಮ್ಮ ಅವರ ದೈವ ಭಕ್ತಿಗೆ ಮುತ್ತಿಗೆ ಹಿರೇಹಳ್ಳಿಯೇ ಸಾಕ್ಷಿಯಾಗಿ ನಿಂತಿದೆ. ಚೆನ್ನಮ್ಮ ಇಲ್ಲ ಆದ್ರೆ ಅವರ ಸೇವೆಯ ಗುರುತು ಸದಾ ಶಾಶ್ವತ. ಶಾಲೆ, ಆಸ್ಪತ್ರೆ, ದೇಗುಲಗಳಲ್ಲಿ ಚಿರಸ್ಥಾಯಿಯಾದ ಚೆನ್ನಮ್ಮ. ಊರಿನ ಅಭಿವೃದ್ಧಿಗೆ ಚೆನ್ನಮ್ಮ ನೀಡಿದ ಕೊಡುಗೆ ಅಪಾರ ನೋಡಿ. 1, 2 ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಆಸ್ಪತ್ರೆ, ಪಶು ಆಸ್ಪತ್ರೆ, ಮುತ್ತಿಗೆ ಹಳ್ಳಿಯಲ್ಲಿ ಏನೆಲ್ಲ ಸೇವೆಯನ್ನ ಮಾಡಿದ್ದಾರೆ, ಏನೆಲ್ಲ ಸೇವೆಯನ್ನ ಸಲ್ಲಿಸಿದ್ದಾರೆ. ದೈವ ಭಕ್ತಿ ಆಗಿದ್ರು. ಹಾಗಾಗಿ 3 ದೇವಸ್ಥಾನ ತಾವೇ ತಮ್ಮ ಕೈಯಾರೆ ಅಡಿಗೆ ಮಾಡಿ ಬಡಿಸ್ತಾ ಇದ್ದದ್ದು. ಯಾರು ಮಾಡ್ತಾರೆ? ಸ್ವಲ್ಪ ಒಂದಿಷ್ಟು ಶ್ರೀಮಂತಿಕೆ ಬಂದರೆ ಸಾಕು, ಜನ ನೆಲದ ಮೇಲೇ ಕಾಲಿಡಲ್ಲ, ಆಕಾಶನೇ ಮುಡ್ತಾ ಇರ್ತಾರೆ ಅಂಥ ಸಿಚುವೇಶನು. ಬಟ್ ಚೆನ್ನಮ್ಮ ಅವರು ನಿಜಕ್ಕೂ ಮಾದರಿ, ಎಲ್ಲರಿಗೂ ಕೂಡ ನಿಜಕ್ಕೂ ಮಾದರಿ ಹೆಣ್ಮಗಳು. ಸಾಧನೆ ಅನ್ನೋದು ಯಾರಪ್ಪನ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಸಾಧನೆ ಮಾಡೋದು ಕೂಡ ಇವರೇ ಮಾಡಬೇಕು ಅಂತ ಇಲ್ಲ, ಯಾರಾದರೂ ಮಾಡ್ಬೋದು. ಅದರಲ್ಲಿ ಸೋಷಿಯಲ್ ಒಂದು ಸಾಮಾಜಿಕ ಸೇವೆಯನ್ನು ಮಾಡೋದಿದೆಯಲ್ಲ, ಈಗಿನ ಕಾಲದಲ್ಲಿ ಸಾಮಾಜಿಕ ಸೇವೆಗಳು ಹೆಂಗಿರುತ್ತೆ, ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿರುತ್ತೆ. ಇಂಥ ಪ್ರಪಂಚದಲ್ಲೂ ಕೂಡ ಇಂಥವರು ಇರ್ತಾರ? ಆಯಿತು, ಅವ್ರು ಹಿರಿಯರೇ, ಹಳಬರೇ. ಬಟ್ ಆದರೂ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತೋರಿಸ್ಕೊಳ್ಳೋದಾಗೆ, ಏನೇ ಮಾಡಿರೋ ಕೆಲಸದ ಬಗ್ಗೆ ಹೇಳಿಕೊಳ್ಳೋದಾಗೆ ಯಾರಿರಕ್ಕೆ ಸಾಧ್ಯ? ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಚೆನ್ನಮ್ಮ ಅವರಿಗೆ.